ಏನೋ ಸುಮಂತು, ಊಟ ತಗೊಂಬರ್ತೀನಿ ಅಂದ್ರೆ ಬೇಡ ಅಂದ, ಮನೆಗೆ ಬಂದ್ಬಿಟ್ಟಿದ್ಯಾ? ಅಮ್ಮ, ನಾನು ಯಾವ್ದೋ ಒಂದ್ ಸೈಟ್ ವಿಸಿಟಿಗೆ ಹೋಗಿದ್ದೆ. ಹೆಂಗಿದ್ರು ಇಲ್ಲೇ ಹತ್ರ ಇದೆ ಅಂತ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಒಳ್ಳೇದಾಯ್ತು, ಹೋಗ್ ಕೈ ತೊಳ್ಕೊ, ಊಟಕ್ಕೆ ಬಡಿಸ್ತೇನೆ. ಸುಮಂತು, ಮುಹೂರ್ತಕ್ಕೆ ಅರ್ಚನಂಗೊಂದ್ ಸೀರೆ ತಗೋಬೇಕಲ್ವಾ? ಇವತ್ತು ದಿನ ಚೆನ್ನಾಗಿದೆ. ಇವತ್ ಬಿಟ್ರೆ ಇನ್ನು 10-15 ದಿನ ಬೇಕು. ಹೋಗಿಬ್ರು ಸೀರೆ ತಗೊಂಬರೋಣವಾ? ಅಮ್ಮ, ನಾಳೆ ನನಗೊಂದೆರಡು ಮುಖ್ಯವಾದ ಮೀಟಿಂಗ್ ಇದೆ ಅಮ್ಮ, ಅಲ್ಲಿ ಅಟೆಂಡ್ ಮಾಡ್ಲೇಬೇಕಮ್ಮ. ಅದು ಒಂದ್ ದೊಡ್ಡ ಲೇಔಟ್ ಮಾಡೋ ಸೈಟು, ಅದು ನನಗೆ ಸಿಗೋ ತರ ಇದೆ. ಅದನ್ನ ಮಿಸ್ ಮಾಡ್ಕೊಳಕ್ ಆಗಲ್ಲ ಅಮ್ಮ. ನೀವೇ ಅರ್ಚನನ್ ಕರ್ಕೊಂಡು ಹೋಗ್ಬಾ ಅಮ್ಮ. ಏನೋ ಸುಮಂತು, ಎಲ್ಲದಕ್ಕೂ ಬರಲ್ಲ ಅಂತ ಹೇಳ್ತೀಯಲ್ಲ. ಪಾಪ ಅರ್ಚನಾ ಆಸೆ ಇಟ್ಕೊಂಡಿರಲ್ವಾ? ಮುಹೂರ್ತದ ಸೀರೆ ನನ್ ಹುಡ್ಗ ಬಂದ್ ಆರ್ಸಿರ್ತಾನೆ, ಅದನ್ನ ಮದ್ವೆ ದಿನ ಉಟ್ಕೋಬೇಕು ಅನ್ನೋ ಆಸೆ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಇರುತ್ತೆ, ಗೊತ್ತಾ? ಅಮ್ಮ ಪ್ಲೀಸ್ ಅಮ್ಮ, ಅರ್ಥ ಮಾಡ್ಕೋ. ಸರಿ ಇರಮ್ಮ, ನಾನೇ ಅರ್ಚನಾ ಅವ್ರ ಜೊತೆ ಮಾತಾಡಿ ನಿನ್ ಜೊತೆ ಕಳ್ಸ್ಕೊಡ್ತೀನಿ, ಓಕೆನಾ? ಹೇಳಿ ಅಂದ್ರೆ ಊಟ ಮಾಡಿದ್ರಾ? ಹಾ, ಇವಾಗ ಮಾಡ್ತಾ ಇದ್ದೀನಿ. ನಿಮ್ದಾಯ್ತಾ? ಆಯ್ತು ಮಾಡ್ದೆ ಹೇಳಿ ಅಂದ್ರೆ. ಅದು ನಾನೊಂದ್ ಚಿಕ್ಕ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೋಬಿಟ್ಟಿದ್ದೀನಿ. ಅರ್ಚನಾ ಅವ್ರಿಗೆ ಫೋನ್ ಕೊಡ್ತೀರಾ? ಒಂದ್ ನಿಮಿಷ. ಅಮ್ಮ, ಅಚ್ಚೋ ಅಮ್ಮ, ಬಾಮ್ಮ. ಅಣ್ಣ, ಅಳಿಯಂದ್ರು ಲೈನಲ್ಲಿದ್ದಾರೆ, ನಿನ್ನ ಹತ್ರ ಏನೋ ಮಾತಾಡ್ಬೇಕಂತೆ. ತಗೋ. ಹಲೋ ಹಲೋ, ಇದೊಂದ್ಸಲ ನನ್ನ ಎಕ್ಸ್ಕ್ಯೂಸ್ ಮಾಡ್ತೀರಾ? ಅಮ್ಮ ಹೇಳಿದ್ರು ಮುಹೂರ್ತದ ಸೀರೆ ತಗೋಬೇಕಂತೆ. ನೀವೊಂಚೂರು ಅಮ್ಮನ ಜೊತೆ ಹೋಗಿ ಬಂದ್ಬಿಡ್ತೀರಾ? ಇನ್ಯಾವ ವಿಷಯಕ್ಕೂ ನಿಮ್ಮ ಹತ್ರ ನಾನು ಆಗಲ್ಲ ಅಂತ ಹೇಳಲ್ಲ. ಇವತ್ತು ನಾನು ನಿಮಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಮದ್ವೆ ಆದ್ಮೇಲೆ ನಿಮ್ಮನ್ನ ಇನ್ಯಾವತ್ತೂ ಒಬ್ರನ್ನೇ ಕಳ್ಸೋದಿಲ್ಲ. ಇವತ್ತು ಬಿಟ್ರೆ ಇನ್ನೊಂದು 10 ದಿನ ಒಳ್ಳೆ ಮುಹೂರ್ತನೇ ಇಲ್ವಂತೆ. ಇವತ್ತು ಹೋಗ್ಲೇಬೇಕು. ಪ್ಲೀಸ್, ನಾನು ಬರಲ್ಲ ಅಂತ ಬೇಜಾರು ಕೋಪನೂ ಮಾಡ್ಕೋಬೇಡಿ. ಹೋಗ್ಬರ್ತೀರಲ್ಲ? ಬರ್ತಾ ಬರ್ತಾ ಪ್ರೀತಿ ಜಾಸ್ತಿ ಆಗ್ತದೆ. ಇದಕ್ಕೊಂದು ಅಂತ್ಯ ಹಾಡ್ಲೇಬೇಕು. ಹಲೋ ಅರ್ಚನಾ ಅವರೇ. ಹಾ, ಹೇಳಿ. ಯಾಕೇನು ಹೇಳ್ತಾ ಇಲ್ಲ? ಏನಾಯ್ತು? ಸರಿ ಬಿಡಿ, ಅಮ್ಮನ ಜೊತೆ ತಾನೆ, ನಾನು ಹೋಗಿ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಓಕೆ. ಏನಂದ್ರ ಅಳಿಯಂದ್ರು? ಮುಹೂರ್ತಕ್ಕೆ ಸೀರೆ ತಗೋಬೇಕಂತೆ. ಸೊ ಎಲ್ಲರೂ ಹೋಗ್ತಿದ್ದಾರೆ, ನೀನು ಹೋಗು ಅಂತ ಹೇಳಿದ್ರು. ಹೌದಾ? ಸರಿ, ಹೋಗ್ಬಮ್ಮ. ಓಹೋ, ಈಗಲೇ ಅಳಿಯಂದ್ರಿಗೆ ಏನ್ ಪ್ರೀತಿ, ಏನ್ ಮಮತೆ. ಅರ್ಚನಾ ಅವ್ರು ಒಪ್ಕೊಂಡಿದ್ದಾರೆ. ನೀವು ಹೋಗಿ ಬನ್ನಿ. ಸಮಾಧಾನನಾ? ಅಲ್ವೋ ಸುಮಂತು, ಮದ್ವೆ ಮುಂಚೆನೆ ಹೀಗ್ ತಪ್ಪಿಸ್ಕೊತಾ ಇದೀಯಾ. ಮದ್ವೆ ಆದ್ಮೇಲೆ ಏನ್ ಗತಿಯಪ್ಪ? ಗೋವಿಂದ ಗೋವಿಂದ. ನೀನ್ ಯಾಕೆ ಹಾಗಂತಿದ್ಯಾ? ಮತ್ತಿನ್ನೇನು, ನನ್ ಮಾವನ್ ಮದ್ವೆ ಆಗೋ ಹುಡುಗಿ ಮುಂದೆ ಇವಾಗಿಂದನೇ ಬೇಡ್ತಾ ಇದ್ರೆ ಮದ್ವೆ ಗೋವಿಂದ ಗೋವಿಂದನೇ. ಅತ್ತೆ, ನಾನು ಬರ್ಲಾ? ನೀನ್ ಯಾಕೆ ಬರ್ತೀಯಾ? ಓ, ನಾನ್ ಬರ್ದೆ ಮತ್ತಾರು ಬರ್ತಾರೆ? ವಯಸ್ಸಾಗಿರೋ ನಿಮ್ಗೇನ್ ಗೊತ್ತಾಗುತ್ತೆ? ಓಹೋ, ಈಗಿನ ಕಾಲದ ಹುಡುಗಿರು ಎಂತೆಂತ ಸೀರೆ ಉಡ್ತಾರೆ, ಏನೇನ್ ಇಷ್ಟಪಡ್ತಾರೆ ಅಂತ. ಅದು ಅಲ್ದೆ ಆ ಮಹಾರಾಣಿನ ನೇರವಾಗಿ ನೋಡ್ದಂಗಾಗತ್ತೆ. ನಾನ್ ನೇರವಾಗಿ ನೋಡಿ ಅವಳ ಹತ್ರ ಮಾತಾಡಿ ಅವಳು ನನ್ ಮಾವನ್ ರೇಂಜ್ಗೆ ಮ್ಯಾಚ್ ಆಗ್ತಾಳೆ ಇಲ್ವಾ ಅಂತ ತಿಳ್ಕೊಬೇಡ್ವಾ? ನೋಡಪ್ಪ ಇವಳ ಕತೆನಾ. ಸರಿ, ನೀನ್ ನನ್ ಜೊತೆ ಬರ್ಬೋದು, ಆದ್ರೆ ಒಂದ್ ಕಂಡೀಷನ್. ಅಲ್ಲಿ ಬಂದು ಕಪ್ಪೆ ತರ ವಟ ಅನ್ಬಾರ್ದು. ಹಾಗಿದ್ರೆ ಮಾತ್ರ ಕರ್ಕೊಂಡು ಹೋಗ್ತೀನಿ. ಇಲ್ದಿದ್ರೆ ದೋಸೆಗ್ ನೆನೆ ಇಟ್ಟಿದ್ದೀನಿ, ಮನೇಲಿ ರುಬ್ಕೊಂಡು ಇದ್ಬಿಡು. ಹಾ, ಅದೆಲ್ಲ ಗೊತ್ತಿಲ್ಲಪ್ಪ, ನಾನ್ ಬರ್ತೀನಿ. ಏಯ್ ಪರಿ, ಅಲ್ಲಿ ಹೋಗಿ ಅವ್ರಿಗೆ ಟಾರ್ಚರ್ ಕೊಡ್ಬೇಡ ನೀನು.
ಅಯ್ಯ ಮಾವ ನಿನ್ ಮದ್ವೆ ಆಗೋಳು ನಾನೇನ್ ತಿಂದ್ಬಿಡಲ್ಲ. ಹಂಗಂದ್ರ ಬೇಡ, ನೀನ್ ಹೋಗೋದು ಇಲ್ಲ ಕೂತ್ಕೋ. ನಾನ್ ಬರ್ತೀನಿ ಅಷ್ಟೇ. ಆಯ್ತು, ಕರ್ಕೊಂಡು ಹೋಗಮ್ಮ. ಹೈ ಥ್ಯಾಂಕ್ಸ್ ಮಾವ. ಎಸ್ 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 ಎಸ್. ಅಯ್ಯೋ ಒಳ್ಳೆ ಹುಚ್ಚುಡ್ಗಿ. ಸುಶಾಂತ್ ಅಣ್ಣ, ಆಗ್ಲೇ ಫೋನ್ ಮಾಡಿ ವಿಷಯ ಹೇಳಿದ್ನಲ್ಲಪ್ಪ, ವಿಕಾಸ್ನ ಹುಡ್ಕೊಂಬರೋಣ ಅಂತ. ಈಗ ಹೋಗಿ ಬರೋಣಮ್ಮ. ಸರಿ, ಬಂದೆ ಒಂದು ನಿಮಿಷ. ಹಾ ಬಾ, ಆಚೆ ವೇಟ್ ಮಾಡ್ತಿರ್ತೀನಿ. ಇದ್ದಕ್ಕಿದ್ದ ಹಾಗೆ ಇವ್ರಿಗೆ ವಿಕಾಸ್ನ ಹುಡುಕ್ಬೇಕು ಅನ್ನೋ ಹುಚ್ಚು ಯಾಕೆ ಶುರುವಾಯ್ತು? ಒಂದ್ ವೇಳೆ ಅವನೇನಾದ್ರೂ ಇವ್ರ ಕೈಗೆ ಸಿಕ್ಕಾಕೊಂಡ್ಬಿಟ್ರೆ ನಡೆದಿರೋದನ್ನೆಲ್ಲ ಅವನು ಇವ್ರ ಹತ್ರ ಹೇಳ್ಬಿಡ್ತಾನೆ. ಆಮೇಲೆ ನನ್ ಕತೆ. ರೀ, ಏನ್ ಮಂತ್ರ? ವಿಕಾಸ್ನ ಎಲ್ಲಿ ಅಂತ ಹುಡುಕ್ತೀರಾ? ಅವನೇನ್ ಚಂದ್ರಲೋಕದಲ್ಲ ಇದ್ದಾನೆ, ಸಿಟಿಲೆಲ್ಲೋ ಅಲ್ಕೊಂಡಿರ್ತಾನೆ. ಫೋನ್ ಮಾಡಿ ಬಾ ಅಂದ್ರೆ ಬರ್ತಾನೆ. ಅದನ್ನೇನ್ ದೊಡ್ಡ ವಿಷಯ ಅನ್ನೋ ತರ ಮಾತಾಡ್ತಿದ್ಯಲ್ಲ. ಬಾ ಅಂದಿದ ತಕ್ಷಣ ಬಂದ್ಬಿಡ್ತಾನೆ. ಮರ್ತ್ ಹೋದ್ರ ಸುಕೃತಂಗೆ ಡಿವೋರ್ಸ್ ಕೊಡ್ಸೋದು ಸರಿ ಇಲ್ಲ ಅಂತ ನಾವೆಲ್ಲ ಅವತ್ ಮಾತಾಡಿ ತೀರ್ಮಾನ ಮಾಡಿದ್ವಿ. ಮತ್ತೆ ವಿಕಾಸ್ನ ನೋಡಿ ಮಾತಾಡೋದ್ರಲ್ಲಿ ಏನ್ ಅರ್ಥ ಇದೆ? ಮಂತ್ರ, ಏನ್ ಮಾತಾಡ್ತೀಯ ಮಂತ್ರ? ನೀರು ಕೂಡ ಮುಳುಗ್ಸೋಕ್ ಮುಂಚೆ 3 ಸಲಿ ಎತ್ತಿ ಎತ್ತಿ ಮುಳುಗ್ಸುತ್ತಂತೆ. ಅವನ ಜೊತೆ ಒಂದ್ಸಲಿ ಮಾತಾಡೋಣ, ಒಂದ್ ಚಾನ್ಸ್ ಕೊಡೋಣ. ತಿದ್ಕೊಂಡ್ರೆ ತಿದ್ಕೊಳ್ಳಿ, ಅದ್ರಲ್ಲಿ ಏನಿದೆ ತಪ್ಪು? ತಪ್ಪೇನೂ ಇಲ್ಲ. ಆದ್ರೆ ಒಂದು ತಿಳ್ಕೊಳ್ಳಿ, ಅವನ್ ಜೊತೆ ಸಂಸಾರ ಮಾಡೋದು ನೀವು ನಿಮ್ಮಣ್ಣ ಅಲ್ಲ, ಸುಕೃತ. ಅವಳಿಗೆ ಅವ್ನ್ ಕಂಡ್ರೇನೆ ಆಗಲ್ಲ. ನೀವ್ಯಾಕೆ ಫೋರ್ಸ್ ಮಾಡಿ ಒಪ್ಪಿಸ್ತಾ ಇದ್ದೀರಾ? ಬದುಕ್ಬೇಕು ಅಂದ್ರೆ ಪ್ರೀತಿ ಮುಖ್ಯ ರೀ. ನೀವೇನು ಯೋಚನೆ ಮಾಡದೆ ಈ ರೀತಿ ಮಾತಾಡ್ತಿದ್ದೀರಲ್ಲ ಅಣ್ಣ ತಮ್ಮ. ಆಯ್ತು ಮಂತ್ರ, ನೀನ್ ಹೇಳೋ ತರಾನೇ ಡಿವೋರ್ಸ್ ತಗೋಬೇಕು ಅಂದ್ರೆ ಅವ್ನ್ ನಮ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ಲೇಬೇಕಲ್ವಾ? ಅಲ್ಲಿವರೆಗೂ ನಮ್ ಜೊತೆ ಮಾತಾಡ್ತಾ ಇರ್ಬೇಕು ತಾನೆ. ಅವನ ಉತ್ತರ ನಾವು ದಕ್ಷಿಣ ಅನ್ನೋ ತರ ಇದ್ಬಿಟ್ರೆ ಹೇಗಾಗುತ್ತೆ? ನೀನೊಳ್ಳೆ ಅರ್ಥ ಆಗದೆ ಇರೋ ತರ ಮಾತಾಡ್ತಿದ್ಯಲ್ಲ. ಅರ್ಥ ಆಗಿರೋದ್ಕೆ ಮಾತಾಡ್ತಾ ಇರೋದ್ರಿ. ಸುಕೃತಂಗೆ ಅವನ್ ಜೊತೆ ಜೀವನ ಮಾಡಕ್ ಇಷ್ಟ ಇಲ್ಲ. ಡಿವೋರ್ಸ್ ಕೊಡಿ ಅಂತ ಬೇಡ್ಕೋತಿದ್ದಾಳ ಪಾಪ. ಸರಿ, ಆದ್ರೆ ಅವಳು ಹೇಳಿದನ್ನೆಲ್ಲ ಮಾಡಕ್ಕಾಗತ್ತಾ? ಡಿವೋರ್ಸ್ ಕೊಡ್ಸಿದ್ಮೇಲೆ ನಾವು ಬೇರೆ ಯಾವ್ದಾದ್ರು ಜೀವನ ಕಟ್ಕೊಡ್ಬೇಕಲ್ಲ. ಎಲ್ಲಾನು ನೀವೇ ಹೇಳ್ತೀರಲ್ಲ, ಮತ್ತ್ಯಾಕೆ ಅವನನ್ನ ಮೀಟ್ ಮಾಡಕ್ ಹೋಗ್ತಿದ್ದೀರಾ? ಅವಶ್ಯಕತೆ ಇಲ್ಲ ಅಂತ ನನಗನ್ನಿಸ್ತಾ ಇದೆ. ಹಾಗಂತ ಕೊನೆಯವರೆಗೂ ಸುಮ್ನೆ ಹೀಗೆ ಇದ್ಬಿಡ್ಲಾ? ಏನ್ ಮಾತಾಡ್ತೀಯ ಮಂತ್ರ ನೀನು? ಫಸ್ಟ್ ಹೋಗಿ ಅವನ ಜೊತೆ ಮಾತಾಡಿ ಒಂದ್ ನಿರ್ಧಾರ ಮಾಡ್ಕೊಂಡೇ ಬರ್ತೀನಿ. ರೀ ರೀ, ಇವರಿಬ್ರು ಹೊರಟೇ ಬಿಟ್ರು. ಹೇಗಾದ್ರೂ ಮಾಡಿ ವಿಕಾಸ್ನ ಹಿಡ್ಕೋತಾರೆ. ಅವನ್ ಸಿಕ್ಬಿಟ್ರೆ ನನ್ ಬಂಡವಾಳ ಎಲ್ಲ ಬಯಲಾಗತ್ತೆ. ಏನ್ ಮಾಡ್ಲಪ್ಪ ದೇವ್ರೆ?